ಕೂಡ ದೀಪಾವಳಿಯ ಶುಭಾಶಯ ಸಲ್ಲಿಸ್ತೇನೆ. ಬಿಜೆಪಿ ಸರ್ಕಾರ ಪೆಟ್ರೋಲಿಯಂ ಬೆಲೆ ಏನು ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಜನರ ಆಕ್ರೋಶದ ದೊಣ್ಣೆಯಿಂದ ತಲೆಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ಬೆಲೆ ಇಳಿಕೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ರು ಇದು ಹೇಗಾಗಿದೆ ಅಂತ ಹೇಳಿದರೆ 70 ರೂಪಾಯಿಗೆ ತರಲಿಕ್ಕೆ ಭಾರತ ದೇಶಕ್ಕೆ 70 ವರ್ಷ ಬೇಕಾಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ. ಆದರೆ ಇದನ್ನು 110 ರೂಪಾಯಿ ತರಲಿಕ್ಕೆ ಬಿಜೆಪಿಯವರಿಗೆ ಬರೀ 7 ವರ್ಷ ಸಾಕಾಯಿತು. 70 ಇಯರ್ಸಲ್ಲಿ 70 ರೂಪೀಸ್ಗೆ ಅಷ್ಟೆಲ್ಲ ಸಮಸ್ಯೆ ದೇಶಕ್ಕಿದ್ದರೂ ಕೂಡ ಅದು ಬಿಜೆಪಿ ಸರ್ಕಾರ ಬರೀ 7 ವರ್ಷಗಳಲ್ಲಿ ಇದನ್ನು ಸೆಂಚುರಿ ಬಾರಿಸಿ 110ಕ್ಕೆ 113 ತನಕ ಬಂದು ಮುಟ್ಟಿತ್ತು. ಮೊನ್ನೆ ನಡೆದಂಥ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಬಿಜೆಪಿಯವರು ಬಹುತೇಕ ಕಡೆ ಜನ ಸೋಲಿಸಿದ ಕಾರಣ ಜನರ ಆಕ್ರೋಶವನ್ನು ತಪ್ಪಿಸಲಿಕ್ಕೆ ಸ್ವಲ್ಪ ಮಟ್ಟ ಕಡಿಮೆ ಮಾಡಿದೆ. ಇದು ಯಾವುದನ್ನು ತೋರಿಸಂತ ಹೇಳಿದರೆ ಬಿಜೆಪಿಯ ಸೋಲು ಜನರ ಗೆಲುವು. ಇದರ ಹಿಂದೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ಕೈಯಲ್ಲಿಲ್ಲ, ಪೆಟ್ರೋಲಿಯಂ ಸಂಸ್ಥೆ ಬೇರೆ, ನಾವು ಇಂಥವು ಯಾರು ಹೇಳೋದು? ಇದು ಬಿಜೆಪಿ ಸಂಸದ ಕಾರ್ಯಕರ್ತ ಹೇಳುವುದಲ್ಲ, ಈ ದೇಶದ ಆರ್ಥಿಕ ಸಚಿವರು ಹೇಳುವಂಥ ಮಾತು. ಜನ ಆಕ್ರೋಶ ವ್ಯಕ್ತಪಡಿಸಿದಾಗ ಹೇಗೆ ಬಂತು ಅಧಿಕಾರ? ಆದ ಕಾರಣ ಬಿಜೆಪಿಯ ಸೋಲು ಜನರ ಗೆಲುವು ಎಂಬ ಬಹಳ ಸ್ಪಷ್ಟವಾಗಿದೆ. ಇವತ್ತು ಪೆಟ್ರೋಲಿಯಂ ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಸ್ವಲ್ಪ ರೇಟನ್ನು ಕಡಿಮೆ ಮಾಡಿ ಕೂಡ ಇವರು ಯಾವಾಗ ಜಾಸ್ತಿ ಮಾಡಿದ್ದಾರೆ ಆವಾಗ ಅಗತ್ಯ ವಸ್ತುಗಳು ಜನಸಾಮಾನ್ಯರ ಮತ್ತು ಮಾಧ್ಯಮ ವರ್ಗದವರಿಗೆ ಉಪಯೋಗ ಮಾಡುವಂತಹ ಅಗತ್ಯ ಗೃಹ ಉಪಯೋಗಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ನೇರವಾಗಿ ಕಸ್ಟಮರ್ ಮೇಲೆ, ಗ್ರಾಹಕರ ಮೇಲೆ. ಅದು ಬಸ್ ರೇಟ್ ಇರಲಿ, ಇನ್ನಿತರ ವಾಹನಗಳ ರೇಟ್ ಇರಲಿ, ಗೃಹ ಉಪಯೋಗಿ ವಸ್ತುಗಳ ಮೇಲೆ ಇರಲಿ, ನಾವು ಬಳಸುವಂಥ ಊಟದ ದಿನನಿತ್ಯದ ಆಹಾರಕ್ಕೆ ಸಂಬಂಧ ಬೇಕಾಗುವಂತಹ ಪದಾರ್ಥ ಮತ್ತು ವಸ್ತುಗಳ ರೇಟ್ ಇರಲಿ, ಎಲ್ಲ ಕೂಡ ಜಾಸ್ತಿ ಆಗಿದೆ. ಅದನ್ನು ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ? ಜನಸಾಮಾನ್ಯ ದಿನನಿತ್ಯ ಬಳಸುವಂಥ ರೇಟ್ ನೀವು ಆಲ್ರೆಡಿ 110 ರೇಟಿಗೆ ಮಾಡಿದಾಗ ಆ ಎಲ್ಲ ರೇಟನ್ನು ಬಹುಶಃ ಕಂಪನಿ ಇವತ್ತು ಜಾಸ್ತಿ ಮಾಡಿ ಕಾರ್ಪೊರೇಟ್ ಸಂಸ್ಥೆಯವರು ಈಗ ಅದನ್ನು ಕೂಡ ಅಷ್ಟೇ ಪರ್ಸೆಂಟಲ್ಲಿ ಇಳಿಸಲಿಕ್ಕೆ ಯಾಕೆ ಆದೇಶ ಸರ್ಕಾರ ಕೊಡ್ತಾ ಇಲ್ಲ? ಜನಸಾಮಾನ್ಯರು ಇವತ್ತು ಬಳಸುವಂತಹ ಗೃಹ ಉಪಯೋಗಿಗೆ ಬೇಕಾದ ವಸ್ತುಗಳ ಅಗತ್ಯ ವಸ್ತುಗಳನ್ನು ನಿಯಂತ್ರಣಪಡಿಸಲು ಕೂಡ ಸರ್ಕಾರ ದಿಟ್ಟವಾದ ಕ್ರಮ ತಗೊಳ್ಬೇಕು. ಇಲ್ಲದಿದ್ದರೆ ಇದು ಮಾಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಂದ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನೀವು ರೇಟ್ ಜಾಸ್ತಿ ಮಾಡಿದಾಗ ಗ್ಯಾಸ್ ರೇಟ್ ಕಡಿಮೆ ಆಗಲಿಲ್ಲ, ರೇಟ್ ಜಾಸ್ತಿ ಮಾಡಿದಾಗ ತರಕಾರಿ ರೇಟ್ ಜಾಸ್ತಿ, ನಮ್ಮ ಎಣ್ಣೆ ರೇಟ್ ಜಾಸ್ತಿ, ಗ್ಯಾಸ್ ರೇಟ್ ಜಾಸ್ತಿ, ಹೋಟೆಲ್ನಲ್ಲಿ ಆಹಾರ ತಿಂಡಿಗಳಿಗೆ ಜಾಸ್ತಿ ಆಗಿದೆ. ಇವತ್ತು ಯಾಕೆ ನೀವು ಆದೇಶ ಮಾಡ್ತಾ ಇಲ್ಲ? ಸರ್ಕಾರ ಜನರ ಪರವಾಗಿ ಕರೆಕ್ಟಾಗಿ ಆಲೋಚನೆ ಮಾಡಿಕೊಂಡು ಸ್ಪಷ್ಟವಾದ ನೀತಿಯನ್ನು ಇವತ್ತು ಅನುಷ್ಠಾನ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಈ ದೇಶದ ಬಗ್ಗೆ ಸ್ಪಷ್ಟವಾದ ನೀತಿ ಇಲ್ಲದಿರುವುದೇ ಆರ್ಥಿಕ ನೀತಿ ಎಲ್ಲ ಸಮಸ್ಯೆಗೆ ಕಾರಣ. ಯಾಕಂತ ಹೇಳಿದರೆ ಬಹುಶಃ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ
ಅಧಿಕಾರಕ್ಕೆ ಬಂದ ನಂತರ ಈ ಕಾರ್ಪೊರೇಟ್ ಸೆಕ್ಟರ್ ಇದ್ದಾರಲ್ಲ, ದೊಡ್ಡ ದೊಡ್ಡ ಸೆಕ್ಟರ್ಸ್, ಅವರಿಗೆ ಮುಂಚೆ UPA ಸರ್ಕಾರ ಇದ್ದಾಗ ಅವರ ಟ್ಯಾಕ್ಸ್ 25% ಇತ್ತು ಕಾರ್ಪೊರೇಟ್ ಸೆಕ್ಟರ್ಗೆ. ಅದನ್ನು ಬಂದು 15%ಗೆ ಇಳಿಸಿ 25%ಇಂದ ಶ್ರೀಮಂತರ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ, ಕಾರ್ಪೊರೇಟ್ ಸೆಕ್ಟರ್ಸ್ಗಳಿಗೆ 25% ಇದ್ದಂಥ ಟ್ಯಾಕ್ಸನ್ನು, ರೆವೆನ್ಯೂ ಅನ್ನು ಇವರು ಕಟ್ ಮಾಡಿ 15% ಮಾಡಿದರು. ಉತ್ಪಾದನಾ ವಲಯ, ಕೈಗಾರಿಕೆ ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ವಲಯ, ಅವ್ರದ್ದು ಬಹುಶಃ ಇವತ್ತು ಕಾರ್ಪೊರೇಟ್ ಸೆಕ್ಟರ್ಗೆ 30%ಇಂದ 22%, ಕಾರ್ಪೊರೇಟ್ ಸೆಕ್ಟರ್ಗೆ 30%ಇಂದ 22%, ಉತ್ಪಾದನಾ ತೆರಿಗೆ 25% 15% ಇಳಿಸಿದ್ದಾರೆ. ಇದನ್ನ ಟೋಟಲ್ ರೆವೆನ್ಯೂ ಟು ದಿ ಸೆಂಟರ್ಸ್ ನಮ್ಮ ದೇಶಕ್ಕೆ ಎಷ್ಟಂತ ಹೇಳಿದ್ರೆ 1.5 lakhs crores, 1.5 lakhs crores ಪರ್ ಇಯರ್. ಇವರು ಬರೀ ಒಂದು ಕಾರ್ಪೊರೇಟ್ ಸೆಕ್ಟರ್ಗೆ ಉಪಕಾರ ಮಾಡಲಿಕ್ಕೆ ಹೋಗಿ ಆ ಟ್ಯಾಕ್ಸ್ ಏನಿತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಿ ಅವರಿಂದ ತೆರಿಗೆ ಸಂಗ್ರಹಿಸಿ ಇವರಿಗೆ ಪೆಟ್ರೋಲಿಯಂ ಸಬ್ಸಿಡಿ ಕೊಡ್ಬೋದಿತ್ತು. ಅದನ್ನೇ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. 90,000 rupees, ಇವತ್ತು 90,000 crores ಸೆಂಟ್ರಲ್ ಗೌರ್ಮೆಂಟ್ ಜಸ್ಟ್ ಸಬ್ಸಿಡಿಯಾಗಿ ಪೆಟ್ರೋಲಿಯಂಗೆ ಕೊಡ್ತಿದೆ ಕಂಪನಿಗೆ. ಯಾಕೆ? ನಿಮ್ಮ ಭಾರವನ್ನು ಜನರ ಮೇಲೆ ಹಾಕಬೇಡಿ ಎಂಬ ಕಾರಣಕ್ಕಾಗಿ. ಇವರು ಕರೆಕ್ಟ್ ಉಲ್ಟಾ, ಕಾರ್ಪೊರೇಟ್ ಸೆಕ್ಟರ್ ಭಾರವನ್ನು ಇಳಿಸಿ ಎಲ್ಲ ಭಾರವನ್ನು ತೆಕ್ಕೊಂಡು ಜನರ ಮೇಲೆಗೆ ಹಾಕಿ ಕೂತ್ಕೊಂಡು. ಆದ ಕಾರಣ ಬಹುಶಃ ಇವತ್ತು ಈ ಒಂದು ಏನು ಬೆಲೆ ಏರಿಕೆ ಇದೆಯಾ, ಇದು ಒಂದು ಯೋಜನೆ, ಒಂದು ಪ್ಲ್ಯಾನ್ ಮಾಡಿ ಜನರಿಗೆ, ದೇಶದ ಎಲ್ಲ ಜನರಿಗೆ ಪ್ರಯೋಜನ ಆಗಬೇಕು, ಅದೇನಿಲ್ಲ. ಬರೇ ಜನರ ಆಕ್ರೋಶವನ್ನು, ಜನ ದಂಗೆ ಹೇಳೋದನ್ನು ತಪ್ಪಿಸಬೇಕು. ಇನ್ನು ಬಹುಶಃ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮಗೆ ಸೋಲಾಗಬಾರ್ದು. ಈ ರೀತಿಯ ಒಂದು ರಾಜಕೀಯವಾದ ಒಂದು ಪ್ರಯತ್ನ ಅಲ್ಲದೆ ಇದು ಈ ದೇಶದ ಜನಸಾಮಾನ್ಯನನ್ನು ಆಲೋಚನೆ ಇಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಇವತ್ತು ಗೃಹ ಉಪಯೋಗವಾಗುವಂಥ ವಸ್ತುಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಇವರು BJPಯವರ ಸಾಧನೆ ಅಂತ ಹೇಳಿದರೆ ಇಡೀ ಏಷ್ಯಾದಲ್ಲಿ ಅತ್ಯಧಿಕ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆಯಲ್ಲಿ ಅದಿದ್ದರೆ ರೇಟಲ್ಲಿ, ಡೀಸೆಲಲ್ಲಿ ಇವುಗಳು ಇಷ್ಟು ಕಡಿಮೆ ಮಾಡಿಯೂ ಕೂಡ ಅದು ಭಾರತದಲ್ಲಿ. ಎಲ್ಲ ನಮ್ಗಿಂತ ಅಭಿವೃದ್ಧಿ ಆಗದಂತಹ, ಆರ್ಥಿಕ ಬಸ್ ಇಲ್ಲದಂತಹ ಭೂತಾನ್ನಲ್ಲಿ ಕಡಿಮೆ, ಬಾಂಗ್ಲಾದೇಶಲ್ಲಿ ಕಡಿಮೆ, ನೇಪಾಳಲ್ಲಿ ಕಡಿಮೆ, ಶ್ರೀಲಂಕಾದಲ್ಲಿ ಕಡಿಮೆ, ಪಾಕಿಸ್ತಾನದಲ್ಲಿ ಕಡಿಮೆ. ನಮಗಿಂತ ಜಾಸ್ತಿ ಆರ್ಥಿಕವಾಗಿ ಆ ಒಂದು ದೇಶದಲ್ಲಿ ಮುಂದೆ ಓಡಲಿಕ್ಕೆ ಪ್ರಯತ್ನ ಚೈನಾದಲ್ಲಿ ಕೂಡ ಕಡಿಮೆ. ನಮ್ಮಲ್ಲಿ ಬಡವರು, ನಮಗಿಂತ ಸಣ್ಣ ರಾಷ್ಟ್ರಗಳು ಕಡಿಮೆ, ಇನ್ನು ನಮ್ಮಲ್ಲಿ ಅಲ್ಲಿರುವಂಥ ರಾಷ್ಟ್ರಗಳು ಕೂಡ ನಮ್ಮಲ್ಲಿ ಯಾಕೆ ಕ್ರೂಡ್ ಆಯಿಲ್ ಇಡೀ ವಿಶ್ವಕ್ಕೆ ಎಲ್ಲ ಕಡೆ ಒಂದೇ ಕಡೆಯಿಂದ ಬರುವುದಲ್ಲ, ಅಂತ ಇವರಂತರ ಅಂತಾರಾಷ್ಟ್ರೀಯ ಮಟ್ಟದ ಮಾರ್ಕೆಟ್ ಅಂತ ಹೇಳ್ತಾರಲ್ಲ, ಎಲ್ಲ ದೇಶ ಒಂದೇ ಅಲ್ವಾ, ಬೇರೆ ಕಡೆಗೆ ಎಲ್ಲಿ ಕೊಡು. ಭೂತಾನಲ್ಲಿ ಅವರೇ ಫ್ಯಾಕ್ಟ್ರಿ ಇದೆಯಾ ಎಣ್ಣೆ ತಯಾರಾಗುವಂಥದ್ದು? ಸೊ ನಾನು ಬಹುಶಃ ಜನನ ಇವತ್ತು ನಾವು ಪ್ರತಿಪಕ್ಷಗಳು ಎಷ್ಟೇ ಪ್ರತಿಭಟನೆ, ಎಷ್ಟೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೂಡ ಇವರ ಕೆಳಗೆ ಬೇಲಿ ಜನರ ಒಂದು ಏಟು ಕರೆಕ್ಟಾಗಿದೆ ಇದರಲ್ಲಿ ಮೊನ್ನೆ. ಅದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ನಿಮಗೆ ನೆಮ್ಮದಿಯ ಜೀವನ ಮಾಡಬೇಕಾ, ನಿಮ್ಮ ಮಕ್ಕಳು ನೆಮ್ಮದಿ ಶಿಕ್ಷಣ ಮಾಡಬೇಕಾ, ಅಥವಾ ಸರ್ಕಾರ ಒದಗಿಸೋ ಬೇರೆ ಬೇರೆ ಸವಲತ್ತುಗಳು, ಇವತ್ತು ಸ್ಕಾಲರ್ಶಿಪ್ಗಳು, ಅಂಬೇಡ್ಕರ್ ಯೋಜನೆಯಲ್ಲಿ ಇವತ್ತು ನಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಹಿಂದುಳಿದ ವರ್ಗದ ವಿದ್ಯಾರ್ಥಿ ಯೋಜನೆ ಮತ್ತು ಇಂದಿಯನ್ ಸ್ಕೀಮ್ ಬರ್ತಾ ಇಲ್ಲ, ಮೈನಾರಿಟೀಸ್ನ ಅರಿಯೂಸ್ ಯೋಜನೆ ಇವತ್ತು ತಪ್ಪಿಸಿದ್ದಾರೆ. ಭಾಳಷ್ಟು ಇವತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರು ಮತ್ತು ದಲಿತರು ಮತ್ತು ಎಲ್ಲ ವರ್ಗದ ಬಡವರು ಇವತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಸ್ ಕೂಡ ಅವರಿಗೆ 3 ಲಕ್ಷ 2 ಲಕ್ಷ ಕೊಡಲಿಕ್ಕೆ ಮುಂಚೆ ಸರ್ಕಾರ ಕಟ್ತಾ ಇತ್ತು. ಇದನ್ನು ಇವತ್ತು ಆರ್ಥಿಕವಾದ ಬಜೆಟ್ ನೀಡೋದ ಕಾರಣ ಇವತ್ತು ಶಿಕ್ಷಣದ ವಂಚಿತರಾಗ್ತಾರೆ. ಈ ದೇಶದ ವಿದ್ಯಾರ್ಥಿ ಮತ್ತು ಈ ದೇಶದ ಶಿಕ್ಷಕರನ್ನು ಇವರು ಶಿಕ್ಷಣ ವಂಚಿತನಾಗಿ ಮಾಡಿದರೆ ಇದು ದೇಶಕ್ಕೆ ಮಾಡೋ ಅತ್ಯಂತ ದ್ರೋಹ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಜನಸಾಮಾನ್ಯರಿಗೆ ಬೇಕಾಗುವಂಥ ಯೋಜನೆ ಕೊಡಲಿಕ್ಕೆ ಏನು ಪ್ರತಿ ಸಲ ನಿಮ್ಮನ್ನು ಸೋಲಿಸಬೇಕಾ ಓಟಲ್ಲಿ? ಇಲ್ಲದ್ರೆ ಆಗೋದಿಲ್ಲ ನಿಮಗೆ, ಪ್ರತಿಯೊಂದು ಓಟು ಲೆಕ್ಕಾಚಾರವ. ಆದ ಕಾರಣ
ಬಹುಶಃ ಈ ಎಲ್ಲ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗಿದೆ, ಸೀಟಿಗಾಗಿ ಇವತ್ತು ವಿದ್ಯಾರ್ಥಿ ಕಾಲೇಜ್ ಹೋಗ್ತಾ ಇದ್ದಾರೆ, ಆರ್ಥಿಕವಾದ ಸಂಕಷ್ಟದ ಪರಿಸ್ಥಿತಿ ಇದೆ. ಯಾವುದೆಲ್ಲ ಸ್ಕಾಲರ್ಶಿಪ್ಸ್ ಇದೆ, ಅದು ಅರಿವು ಸ್ಕೀಮ್ ಇರಲಿ, ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ಇರಲಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿ ಎಲ್ಲವೂ ಕೂಡ ತತ್ಕ್ಷಣ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಯೋಜನೆ ಕೊಟ್ಟಿದ್ದ ಅದನ್ನು ಸಮರ್ಪಕವಾಗಿ ರೀಸ್ಟಾರ್ಟ್ ಮಾಡಬೇಕನ್ನೋ ಒತ್ತಾಯ ಪಡಿಸ್ತೇನೆ. ಸೆಕೆಂಡ್ ಸಬ್ಜೆಕ್ಟ್, ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ಕಲೆಯಾಗಿರುವಂಥ ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶದ ಸಂಸ್ಕೃತಿ ಎರಡು ಕಣ್ಣುಗಳಾಗಿರುವಂಥ ಯಕ್ಷಗಾನ ಮತ್ತು ಭರತನಾಟ್ಯ ಇದನ್ನು ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಗಣನೆಗೆ ತೆಗೊಳ್ಳದಿರುವುದು ನಾವು ತೀವ್ರವಾಗಿ ಖಂಡಿಸ್ತೇವೆ ಜಿಲ್ಲೆಯವರಾಗಿ. ಬಹುಶಃ ಸಂಸ್ಕೃತಿ ಪರಂಪರೆ ಅಂತ ಮಾತಾಡಿ ಅಧಿಕಾರಕ್ಕೆ ಬಂದವರು ಸೀಟಲ್ಲಿ ಕೂತ್ಕೊಂಡಾಗ ಇದನ್ನೆಲ್ಲ ಇವರು ಮರ್ತಿರಬಹುದು, ಆದರೆ ಕರಾವಳಿ ಜನರು ಇದನ್ನು ಮರ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರೇ ನಮ್ಮ ಕನ್ನಡ ಮತ್ತು ಸಚಿವರಾಗಿ ಈ ಕಲೆಯನ್ನು ಮರೀತಾರೆ, ಅವಮಾನ ಮಾಡ್ತಾರೆ, ನಮ್ಮಲ್ಲಿ ಇರುವ ಹಿರಿಯರನ್ನು ಇವತ್ತು ಗಣನೆ ತೆಕ್ಕೋದಿಲ್ಲ ಎಂಬುದು ಅತ್ಯಂತ ನೋವಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಬಹಳಷ್ಟು ಜನ ಇವತ್ತು ನಮ್ಮ ಕಾಲದಲ್ಲಿ ಇವತ್ತಿದ್ರು. ಬಹುಶಃ ನಮ್ಮ ಲೀಲಾವತಿ ಏನೋ ಬಹುಶಃ ಇವತ್ತು 100 ವರ್ಷ ಆದಂತಹ ಶತಾಯುಷ್ 100 ವರ್ಷ ಆಗಿದೆ. ನಮ್ಮ ಮೃದಂಗ ವಿದ್ವಾಂಸ ಬಾಬುರಾಯ್ ಅವರು, ಬಾಬುರಾಯ್ 100 ಇಯರ್ಸ್ ಮೃದಂಗದಲ್ಲಿ ಅವರು ದೊಡ್ಡ ವಿದ್ವಾಂಸ ಆಗಿದ್ದಾರೆ ನಮ್ಮ ಜಿಲ್ಲೆಯವರು. ಇವತ್ತು ಯಕ್ಷಗಾನದ ಸಾರಸ್ವತ ಲೋಕದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಲೀಲಾವತಿ ಬೈಕ ಪಡಿತಾಯರವರು 77 ಇಯರ್ಸ್. ಇವತ್ತು ವಿಮರ್ಶಕ ಆದಂಥ ಹಿರಿಯಂತ ಡಾಕ್ಟರ್ ಪ್ರಭಾಕರ್ ಜೋಶಿರವರು, ಅತ್ಯಂತ ಹಿರಿಯರು 72 ವರ್ಷದ ಸಾಹಿತ್ಯದಂತ ಮೊಹಮ್ಮದ್ ಕುಲಾಯಿರವರು. ಇವರು ನಿಮ್ಗೆ ಯಾರಿಗೆ ನೆನಪೇ ಬರಲಿಲ್ವಾ? ನಿಮ್ಮ ಇಷ್ಟೆಲ್ಲ ಕಮಿಟಿ ಸಮಿತಿ ಅಧಿಕಾರಿಗಳು ನಿಮಗೆ 100 ವರ್ಷ ಆದಂತಹ ಬಾಬುರಾಯ ನಿಮಗೆ ಕಾಣುವುದಿಲ್ಲ, 72 ವರ್ಷದ ಲೀಲಾವತಿ ಬೈಕಾಡ ಪತ್ರ ನಿಮಗೆ ಗೊತ್ತಾಗುವುದಿಲ್ಲ, ಇರಂಥ ಪ್ರಭಾಕರ್ ಜೋಶಿ ಗೊತ್ತಾಗುವುದಿಲ್ಲ, ಸಾಹಿತ್ಯದ ಮೊಹಮ್ಮದ್ ಮತ್ತೆ ಎಂತಕ್ಕೆ ಇಷ್ಟು ಸರ್ಕಾರಗಳು, ಇಷ್ಟು ಯೋಜನೆಗಳು, ಇಷ್ಟು ಮಂತ್ರಿಗಳು ಯಾಕಾಗಿತ್ತು ಕಮಿಟಿ ಮಾಡಿದ್ದೀರಿ? ಇದೆಲ್ಲ ನಮ್ಮ ಜಿಲ್ಲೆಗೆ ಅವಮಾನ. ಮತ್ತೇನಂತ ಹೇಳಬೇಕು? ಯಾವ ರೀತಿ ಜಿಲ್ಲೆಗೆ ನ್ಯಾಯ ಕೊಡ್ತಾ ಅದು ಗೊತ್ತಿಲ್ಲ. ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಬಿಟ್ಟದ್ದು. ಆದರೆ ಜನ ಇವತ್ತು ಜಿಲ್ಲೆ ಜನ ಆಕ್ರೋಶ ಮುಂಚೆ ಈ ಕಲಾಭಿಮಾನಿ ಆದಂಥ ಅವಮಾನ ಸರಿಪಡಿಸುವುದು ಸರ್ಕಾರದ ಜವಾಬ್ದಾರಿ. ಅದನ್ನು ಮಾಡಬೇಕಾಗ್ತದೆ. ಅದಲ್ಲದೆ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಈ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಬಿಂಬಿಸುವಂಥ ಹಲವಾರು ಇವತ್ತು ನೃತ್ಯಾಲಯಗಳು, ಹಲವಾರು ಇವತ್ತು ಯಕ್ಷಗಾನ ಸಂಸ್ಥೆಗಳು, ಭರತನಾಟ್ಯ ಸಂಸ್ಥೆಗಳು ಅಥವಾ ನಮ್ಮ ಪಾರಂಪರಿಕ ನೃತ್ಯಾಲಯ ವಿದ್ವಾಂಸರು ಅವರ ಸಂಘ ಸಂಸ್ಥೆ ನಡೆಸ್ತಾ ಇದ್ರು. ಪ್ರತಿ ವರ್ಷ ಕಾರ್ಯಕ್ರಮ ಕೊಡ್ತಾ ಇದ್ರು. ಅದಕ್ಕೆ ನಾವು ವರ್ಷಕ್ಕೆ ಇಷ್ಟವರೆಗೆ ಅನುದಾನ ಬಿಡುಗಡೆ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು DK ಶಿವಕುಮಾರ್ ಸಂಸ್ಕೃತಿಯಾಗಿ ಸಚಿವರಾದ ಕಡೆಯಲ್ಲಿ ಅದು ಲಾಸ್ಟ್ ಅಲ್ಲದೆ ಅದರ ನಂತರ BJP ಸರ್ಕಾರ ಬಂದ ನಂತರ ಇಷ್ಟರವರೆಗೆ ಈ ಒಂದು ಸಂಘ ಸಂಸ್ಥೆಗೆ ನ್ಯಾಯ ಪೈಸೆ ಬಿಡುಗಡೆ ಮಾಡಲಿಲ್ಲ. ನಾನು ಇಲ್ಲಿ ಅಲ್ಲ, ಅಲ್ಲಿಂದ ನಾನು ಅಲ್ಲೇ ಲೋಕಲ್ ಶಾಸಕರು ನಾನಲ್ಲ. ಅಲ್ಲಿ ಇನ್ನೊಂದು ಸಿಟಿ ಕಾರ್ಪೊರೇಷನ್ನಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಇದೆ, ಅಲ್ಲದ ಚರ್ಚೆ ಅಲ್ಲ. ಈಗ ಡಿಸ್ಟ್ರಿಕ್ಟ್ ಇಲ್ಲಿಂದ ನಿಮ್ಮೊಂದು ಈಗ ನಮ್ಮ ಒಪ್ಪಿಗೆ ಪ್ರಕಾರ ಮಾಡ್ತಾರೆ. ನಾವಿಲ್ಲಿ ಅರಿವು ಸ್ಕೀಮ್ ಕೇಳಿದ್ರೆ ಅದು ಕೊಡುವುದಿಲ್ಲ.
ಇದನ್ನು ಕಡಿಮೆ ಮಾಡಿ ಅಂತ ಅದು ಇಲ್ಲ. ಇನ್ನು ಇದೊಂದು ಕೇಳಿ ಮತ್ತೇನು ಮಾಡಲಿಕ್ಕೆ ಅವರು ಯಾವುದು ಬೇಕು ಅದು ಕೇಳಿದ್ರೆ ಇವತ್ತು ಯಾವುದು ಕೂಡ ಇಲ್ಲ. ಮಕ್ಕಳಿಗೆ ಶಿಕ್ಷಣ ಬೇಕಂದ್ರೆ ಯೋಜನೆಗಳಿಲ್ಲ, ಸರಿಯಾಗಿ ಇವತ್ತು ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ಒಬ್ಬ ಬಡವರಿಗೆ ಮನೆ ಬರಲಿಲ್ಲ. ಇದರ ಬಗ್ಗೆ ಯಾವ ಮಕ್ಕಳು ಕೂಡ ಕೇಳುವುದಿಲ್ಲ. ಇದನ್ನು ಕೇಳಿ ಏನಾಗಲಿಕ್ಕೆ ಅಲ್ಲ. ನಾನು ನನ್ನ ವ್ಯಕ್ತಿಗೆ ಬಗ್ಗೆ ನೀವು ಕೇಳುವಂಥದ್ದು ಅವರಿಗಿಂತ ಅಲ್ಲ. ನೋಡಿದ್ರೆ ಕಾರ್ಪೊರೇಷನ್ಗೆ ಅಧಿಕಾರಕ್ಕೆ ಬಂದ ನಂತರ ಅವರವರ ಅಧಿಕಾರ ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಇವತ್ತು ನಿಮ್ಮ ಅಭಿಪ್ರಾಯ ನಮ್ಮದು ಸಾರ್ವರ್ಕರ್ ಬಗ್ಗೆ ನೀವು ಕೇಳಿದ್ದೀರ ಅಂತ ಕೇಳಲಿಕ್ಕೆ ಇಚ್ಛಿಸೋಣ. ಸಾರ್ವರ್ಕರ್ ಇವತ್ತು ಸ್ವತಂತ್ರ ಹೋರಾಟಗಾರ ಮಾಡಲಿಲ್ಲ, ಜೈಲಿಗೆ ಹೋಗಲಿಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ಎಲ್ಲರೂ ಕೂಡ ಅವರು ಸ್ವತಂತ್ರ ಹೋರಾಟದಲ್ಲಿ ಇದ್ದರು, ಜೈಲಿಗೆ ಹೋದರು, ಅವರು ಶಿಕ್ಷಣ ಕೂಡ ಅನುಭವಿಸಿದ ಎಲ್ಲರಿಗೂ ಗೊತ್ತ ವಿಚಾರ. ಇಲ್ಲಿ ಸದ್ಯಕ್ಕೆ ಭಿನ್ನಾಭಿಪ್ರಾಯ ಯಾರಲ್ಲಿ ವಿಚಾರ ಅಂತ ಹೇಳಿದರೆ, ಒಂದು ನಿಜವಾದ ದೇಶ ಪ್ರೇಮಿಗಳು ಈ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬಹಳಷ್ಟು ಜನ ನೇಣಿಗೆ ಒಳಪಟ್ಟು ತಿರುಗೊಂಡು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಸತ್ತು ಸಾವಿರಾರು ಜನ ಇವತ್ತು ಜೀವವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಬಹಳಷ್ಟು ಜನ ಇದ್ದಾರೆ, ನಮಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಸಾರ್ವರ್ಕರು ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಕ್ಷಮೆ ಪತ್ರ, ನಾನು ತಪ್ಪಾಯಿತು, ನಾನು ಈ ರೀತಿ ಮಾಡೋದಿಲ್ಲ, ನೀವೆಲ್ಲ ಕೇಳ್ತೇನೆ ಅಂತೇಳಿ ನಮ್ಮ ದೇಶಕ್ಕೆ ಅವಮಾನ ಮಾಡುವಂಥ ಅವತ್ತು ಆ ಪತ್ರ ಬರೆದಿದ್ದಾರಂತ. ಇದರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ. ಈಗ ಬ್ರಿಟಿಷರಿಗೆ ಒಬ್ಬರಿಗೆ ಜೈಲಲ್ಲಿ ಒಬ್ಬರೇ ಇದ್ದದ, ಭಾಳಷ್ಟು ಜನ ಜೈಲಲ್ಲಿದ್ದರು. ಎಷ್ಟೋ ಜನ ಜೈಲಲ್ಲೇ ಸತ್ತವರಿದ್ದಾರೆ. ಅಂಡಮಾನ್ ಜೈಲಲ್ಲಿ ಎಷ್ಟೇ ಜನ ಜೈಲಲ್ಲಿ ಅವರಿಗೆ ಹದ್ದಾಕಿ ಎಲ್ದೋ ಅಂತ ಭಾರತ ದೇಶಕ್ಕೆ ಪ್ರಾಣ ಕೊಟ್ಟವರು ಇದ್ದಾರೆ. ಎಷ್ಟೇ ಜನರನ್ನು ಮುಂದೆ ಹಸಿ ಗುಂದಾಕಿ ಕೊಂದವರಿದ್ದಾರೆ. ಅವರನ್ನು ಗೌರವಿಸುವಂತ ನಾವು ಕೆಲಸ ಮಾಡಬೇಕಾ ದೇಶ ಪ್ರೇಮಿಗಳಂತೇಳಿ. ಅಥವಾ ಜೈಲಲ್ಲಿ ಕೂತು ನನಗೆ ಕಷ್ಟ ಆದಾಗ ನಾನು ಪತ್ರ ಬರೆದು ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಯಿತು, ನಾನು ಇನ್ನು ಮುಂದಕ್ಕೆ ಮಾಡೋದಿಲ್ಲ, ನಾನು ನಿಮ್ಮ ಅಡಿಯಾಳಾಗಿ ಇರ್ತಾನಂತೇಳಿ ಬರೆದು ಕೊಟ್ರಲ್ಲ, ಅವ್ರನ್ನು ಗೌರವಿಸ್ಬೇಕಂತ ಪ್ರಶ್ನೆಯಲ್ಲಿ ಇರುವಂಥದ್ದು. ಇದರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅದರ ಬಗ್ಗೆ ಚರ್ಚೆ ಮಾಡಿ ಅವ್ರು ತೀರ್ಮಾನ ತಗೊಂಡು. ಸೊ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನೋಡಿ, ನನಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಒಂದು ಕಡೆ ಯೋಜನೆ ಕೊಡಲಿ, ಸೆಕೆಂಡ್ ಇದೆಲ್ಲ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಈಗ ಬೇರೆ ಬೇರೆ ಕಡೆ ಕಡೆದೆಲ್ಲ ಆಗಿದೆ, ಹೌದಾ? ಇಲ್ಲಿದ್ದನ್ನು ಈಗೇನು ಚರ್ಚೆ ಮಾಡಿ ಆಗುವಂಥ ವಿಚಾರ ಅಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಗೆ ವಿಶೇಷ ಕೊಟ್ಟಂತ ಶ್ರೀನಿವಾಸ ಮಣಿಯವರು ಇದರಲ್ಲಿ ಕುದ್ಮಲ್ ರಂಗರಾವ್, ಕಾರ್ನಾಡ್ ಸದಾಶಿವರಾವ್, ಇದರಲ್ಲಿ ಸೋತ್ಕಲ್ಪತೆ ಅಭಿವೃದ್ಧಿ ಕೊಟ್ಟಂತ ಅತ್ಯಂತ ಹಿರಿಯರು. ಈಗ ನಮ್ಮ ಜೊತೆ ಇರುವಂಥ ನಮ್ಮ ಜನಾರ್ದನ್ ಪೂಜಾರಿ ಅಂತವರು, ಬಹಳಷ್ಟು ಇವತ್ತು ವ್ಯಕ್ತಿತ್ವ ಇದೆ ನಮ್ಮ ಯುವ ಪೀಳಿಗೆ ಪರಿಚಯ ಮಾಡಲಿಕ್ಕೆ. ನೀವು ಡೆಲ್ಲಿ ರಾಜ್ಯ ಮಟ್ಟದಲ್ಲಿ ಅದೇ, ಕೇಂದ್ರ ಮಟ್ಟದಲ್ಲಿ ಅದೇ, ಕಡೆಗೆ ಇಲ್ಲಿ ಬರೋ ಸಣ್ಣ ಒಂದು ಸರ್ಕಲಿಗೆ ಕೂಡ. ಇದರಿಂದ ಏನು ನಿಮಗೆ ಈ ಪ್ರಸ್ತಾವನೆ ಮಾಡುವವರ ಉದ್ದೇಶ ಏನು, ಅವರ ಮನಸ್ಥಿತಿ ಏನು, ಇದೆಯೋದು ಚರ್ಚೆ ಆಗಬೇಕಂತ ವಿಚಾರ. ಸೊ ಅದು ಅವ್ರಿಗೆ ಬಿಟ್ಟಂತ. ಇದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದು, ಅದು ಇರಲಿ ಇದ್ರೆ ಅವ್ರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರಿಗೆಲ್ಲ ಅಧಿಕಾರ ಸಂಸ್ಥೆ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಅಧಿಕಾರ ಇದೆ. ಆದರೆ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಜನರಿಗೆ ಪ್ರಯೋಜನ ಆಗುವಂಥದ್ದು ಆ ಕೆಲಸವನ್ನು ಸರ್ಕಾರ ಮತ್ತು ಕಾರ್ಪೊರೇಷನ್ ಆದ್ಯತೆ ಮೇಲೆ ಮುಖಾಂತರ ಮಾಡಲಿ. ಇದು ಅವ್ರಿಗೆ ಬಿಟ್ಟು ಇದರ ಬಗ್ಗೆ ನಾನು ಚರ್ಚೆ ಮಾಡಿ ಏನಾಗಲಿಕ್ಕಿಲ್ಲ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ, ಅವರು ಆತ್ಮಲೋಕನ ಮಾಡಿಕೊಳ್ಬೇಕಾಗ್ತದೆ. ಬಿಜೆಪಿಗೆ ಜನ ಸೂಕ್ತವಾದ ಪಾಠವನ್ನು ಕಲಿಸಿದ್ದಾರೆ. ಯಾಕೆಂತ ಹೇಳಿದರೆ, ಸಿಂದಗಿಯಲ್ಲಿ ನಮ್ಮ ಮಂಬಳಿ ಸದಸ್ಯರಲ್ಲಿ ಇರಲಿಲ್ಲ, ಅಲ್ಲಿ ಜನತಾದಳ ಇದ್ದದ್ದು. ಹಾನ್ಗಲಲ್ಲಿ ಬಿಜೆಪಿ ಉಪಚುನಾವಣೆ ನಡೆಯುವಾಗ ಸಾಧಾರಣವಾಗಿ ಎಲ್ಲ ಉಪಚುನಾವಣೆಯಲ್ಲಿ ಕೂಡ ಆಳ್ತ ಪಕ್ಷ ಇರುವವರೇ ಇವತ್ತು ಗೆಲ್ಲುವಂಥ ಒಂದು ವಿಚಾರ. ಆದರೆ ಇವತ್ತು ಆಡಳಿತ ಪಕ್ಷದಿರುವಂಥ ಪಕ್ಷಕ್ಕೆ ನಾವು ಪ್ರತಿಪಕ್ಷದಲ್ಲಿ ಕಾಂಗ್ರೆಸ್ ಹೆಚ್ಚು ಕಮ್ಮಿ ಅಥವಾ ಪ್ರತಿಪಕ್ಷ ಸೋತರೂ ಕೂಡ ಅದು ದೊಡ್ಡ ವಿಚಾರ. ಯಾಕೆ ಜನ ಇದ್ದವರಿಗೆ ಕೊಡ್ತಾರೆ ಅಂತ ಬರ್ತದೆ, ದೊಡ್ಡ ವಿಷಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಯಾರು ಅಧಿಕಾರದಲ್ಲಿದ್ದಾರೆ ಅವರ ಸೀಟನ್ನು ಕಲ್ಕೊಳ್ತಾರೆ, ಅದು ದೊಡ್ಡ ಮಟ್ಟದ
ಜನರ ಆಕ್ರೋಶ ಇದೆ ಅಂತೇಳಿ ಅರ್ಥ. ಸೊ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾನು ಹೇಳಿದೆ, ಬಿಜೆಪಿಯ ಸೋಲು ಅದು ಜನರ ಗೆಲುವು. ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿಯ ಸೋಲು ಅದು ಕರ್ನಾಟಕ ರಾಜ್ಯದ ಜನತೆಯ ಗೆಲುವಾಗ್ತದೆ, ಜನಸಾಮಾನ್ಯರ ಗೆಲುವಾಗ್ತದೆ. ನಿಮ್ಮ ನಾಯಕ ಸಿದ್ದರಾಮಯ್ಯ ಅವರು ದಲಿತರಿಗೆ ಅವಮಾನ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಈಗ ಯಾರು ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಇವತ್ತು ಯಾರು ಇಲ್ಲ ಸಲ್ಲದ ಸುಳ್ಳು ಆರೋಪವನ್ನು ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಅಂಬೇಡ್ಕರ್ ವಾದಿಗಳಲ್ಲ, ಅವರೆಲ್ಲರೂ ಕೂಡ ನಾಥುರಾಮ್ ಗೋಡ್ಸೆ ವಾದಿಗಳು. ಅಂಬೇಡ್ಕರ್ ವಾದಿಗಳಾಗಿದ್ದರೆ ಅಂಬೇಡ್ಕರ್ ಅವರ ಸಂವಿಧಾನ ಸುಡ್ತೇವೆ, ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತೇಳಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರ್ದದ್ದಲ್ಲ ಅಲ್ಲ ಅಂತ ಹೇಳಿದಾಗ ಈ ಪ್ರತಿಭಟನಾಕಾರರು ಎಲ್ಲಿದ್ದರು? ಈಗ ಮಾಡುವವರು ಎಲ್ಲಿದ್ದಾರೆ? ಈ ಪ್ರತಿಭೆ ಯಾಕಾಗ ಮೌನವಾಗಿದ್ದರು? ಇವತ್ತು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಬಿಜೆಪಿ ಕಚೇರಿ ಹೋಗಿ ಧೈರ್ಯವಾಗಿ ಕೇಳಬೇಕು. ನಿಜವಾಗಿ ಅವರು ಅಂಬೇಡ್ಕರ್ ವಾದಿಗಳಿದ್ದರೆ, ಇವತ್ತು ಪ್ರತಿಭಟನೆ ಮಾಡುವವರು ನಿಜವಾಗಿ ಅಂಬೇಡ್ಕರ್ ವಾದಿಗಳಾಗಿದ್ದರೆ ಬಿಜೆಪಿ ಕಚೇರಿ ಕೂತ್ಕೊಂಡು ಕೇಳಬೇಕು. ದಲಿತರ ಪರವಾಗಿ, ದಲಿತರಿಗೆ ಅನ್ಯಾಯವಾದಾಗ, ದಲಿತರ ಶೋಷಣೆಗೊಳಪಟ್ಟಾಗ ನೀವು ಬಿಜೆಪಿ ನಾಯಕರು ಎಷ್ಟು ಹೋರಾಟ ಮಾಡಿದ್ದೀರಿ ದಲಿತರ ಪರವಾಗಿ ಹೇಳಿ, ಇದನ್ನು ಕೇಳಬೇಕು. ಆವಾಗ ಇವರು ಅಂಬೇಡ್ಕರ್ ವಾದಿಗಳಾಗ್ತಾರೆ. ಈಗ ಬಿಜೆಪಿ ಅವರಿಗೆ ಬೇಕಾಗಿ ಮಾಡಿದಾಗ ಇವರು ನಾಥುರಾಮ್ ಗೋಡ್ಸೆ ವಾದಿಗಳು. ಸನ್ಮಾನ್ಯ ಸಿದ್ದರಾಮಯ್ಯನವರ BR ಅಂಬೇಡ್ಕರ್ ಸಂವಿಧಾನಕ್ಕೆ ಬದ್ಧತೆ, ದಲಿತರ ಮತ್ತು ಎಲ್ಲ ವರ್ಗದ ಕಾಳಜಿಯನ್ನು ಬಹುಶಃ ಯಾರು ಕೂಡ ಇವತ್ತು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇವನು ಪ್ರತಿಪಕ್ಷದವರು ಕೂಡ, ಆಡಳಿತ ಪಕ್ಷ ಬೇರೆ ಪಕ್ಷದವರು ಕೂಡ ಅದನ್ನು ಮನಸ್ಸಿನ ಒಪ್ಪಿಕೊಳ್ತಾರೆ. ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದ ಕೂಡ ಯಾರು ಇವತ್ತು ಧರಣಿ ಕೂತ್ಕೊಳ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡುವಾಗ ಅವರನ್ನು ಕೂಡ ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಮಾನತೆ ಅನುದಾನ ಇವತ್ತು ಸಿಗಬೇಕಂತ ಹೇಳಿ ಕಡ್ಡಾಯವಾಗಿ 24.5% ಈ ರಾಜ್ಯದ ಬಜೆಟ್ನಲ್ಲಿ ಇವತ್ತು ಅನುಷ್ಠಾನಕ್ಕೆ ತಂದಂತಹ ಕಾನೂನು ಇದ್ದರೆ ಅದು ಕರ್ನಾಟಕದಲ್ಲದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ